ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಕೈಲಾಸ ಪರ್ವತ ಇಂದಿಗೂ ಸಹಸ್ರಾರು ಕೌತುಕಗಳನ್ನು ತನ್ನೊಡಲಲ್ಲಿ ಇಟ್ಟುಕೊಂಡಿದೆ. ಇಂದಿಗೂ ಇದರ ರಹಸ್ಯವನ್ನು ಭೇದಿಸೋಕೆ ಯಾರಿಂದಲೂ ಸಾಧ್ಯವೇ ಆಗಿಲ್ಲ. ಮಹಾಪುರುಷರು ಮಾತ್ರ ಆ ಸತ್ಯವನ್ನು ಕಂಡುಕೊಂಡು ಶಿವನ ಆರಾಧನೆಯಲ್ಲಿ ನಿರತರಾಗಿದ್ದಾರೆ ಬಿಟ್ಟರೆ ಸಾಮಾನ್ಯ ಮನುಷ್ಯನಿಗೆ ಅದೊಂದು ಹಿಮಚ್ಛಾದಿತ ಅಂತೆ ಕಂತೆಗಳ ನಿಗೂಢವಾದ ಸ್ಥಳ. ಕೈಲಾಸದ ತುತ್ತ ತುದಿಯಲ್ಲಿ ಒಂದು ರಹಸ್ಯ ಗುಹೆ ಇದೆ ಅಂದರೆ ಅಲ್ಲಿಂದಲೇ ಶಿವನ ಕೈಲಾಸಕ್ಕೆ ದ್ವಾರವಿದೆ ಅನ್ನೋದು ಅನಾದಿ ಕಾಲದಿಂದಲೂ ಪ್ರಚಲಿತದಲ್ಲಿರುವ ಸತ್ಯ. ಇಂದಿಗೂ ನಾನಾ ಗುರು ಹಿರಿಯರು ಋಷಿವರ್ಯರು ಸಪ್ತ ಚಿರಂಜೀವಿಗಳು ನೆಲೆಸಿದ್ದಾರೆ ಎನ್ನುತ್ತೆ ಪುರಾಣ. ಈ ಪರ್ವತವನ್ನು ಶಿವ ಕೈಲಾಸ ಎಂದು ಕರೆಯುವುದಿದೆ. ಸನಾತನ ಪರಂಪರೆಯಲ್ಲಿ ಕೈಲಾಸ ಪರ್ವತವನ್ನು ಮಹಾದೇವನ ಮನೆ ಎಂದು ಪರಿಗಣಿಸಲಾಗುತ್ತೆ. ಶಿವ ಮತ್ತು ಪಾರ್ವತಿ ಇಲ್ಲಿ ವಾಸಿಸುತ್ತಾರೆ ಎಂಬುದು ನಮ್ಮ ನಂಬಿಕೆ. ಈ ಪರ್ವತವು ಧಾರ್ಮಿಕ ಪ್ರಾಮುಖ್ಯತೆಯನ್ನು ಹೊಂದಿರುವಷ್ಟೇ ಪರಮ ಪವಿತ್ರವಾದ ನಿಗೂಢವಾದ ಸ್ಥಳ. ನಮ್ಮ ಭೂಮಿಯ ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವಗಳ ಮಧ್ಯದಲ್ಲಿ ಹಿಮಾಲಯವಿದೆ. ಹಿಮಾಲಯದ ಮಧ್ಯ ಭಾಗವೇ ಕೈಲಾಸ ಪರ್ವತ. ಇದನ್ನು ಅಕ್ಷಮುಂಡಿ ಅಥವಾ ಆಕ್ಸಿಸ್ ಮುಂಡಿ ಅಂತ ವಿಜ್ಞಾನ ಗುರುತಿಸಿದೆ. ಅಕ್ಷಮುಂಡಿ ಎಂದರೆ ಪ್ರಪಂಚದ ನಾಭಿ ಎಂದರ್ಥ. ಇದು ಆಕಾಶ ಮತ್ತು ಭೂಮಿಯ ನಡುವಿನ ಎಲ್ಲ ದಿಕ್ಕುಗಳು ಸಂಧಿಸುವ ಕೇಂದ್ರ ಬಿಂದು. ಇಲ್ಲಿ ದಿಕ್ಸೂಚಿಯೇ ಕೆಲಸ ಮಾಡಲ್ಲ, ಮನುಷ್ಯನ ಶಕ್ತಿಯೇ ಕುಂದಿ ಹೋಗುತ್ತೆ. ಅಷ್ಟೇ ಯಾಕೆ, ಅಲ್ಲಿನ 2 ವಾರಗಳು ಭೂಮಿಯ ಮೇಲ್ಮೈಯ 2 ತಿಂಗಳಿಗೆ ಸಮಾನವಂತೆ. ಹೀಗಂತ ನಾನಾ ಹೇಳಿಕೆಗಳಿವೆ. ಹೀಗಾಗಿ ಕೈಲಾಸ ಪರ್ವತದ ಕುರಿತಾದ ನಾನಾ ಕುತೂಹಲಕರ ಸಂಗತಿಗಳನ್ನು ವಿಡಿಯೋ ಮಾಡಲಾಗಿದೆ. ಈ ವಿಡಿಯೋದ ಕೊನೆಯಲ್ಲಿ ಲಿಂಕ್ ಹಾಕಿದ್ದೇವೆ, ದಯವಿಟ್ಟು ವೀಕ್ಷಿಸಿ. ಹಾಗೆ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲ ನೀಡೋದನ್ನು ಮಾತ್ರ ಮರಿಬೇಡಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಕೈಲಾಸ ಪರ್ವತ ಸಮುದ್ರ ಮಟ್ಟದಿಂದ ಸರಿಸುಮಾರು 6600 ಮೀಟರ್ಗಳಿಗಿಂತಲೂ ಎತ್ತರದಲ್ಲಿದೆ. ಆದರೆ ಕೈಲಾಸ ಪರ್ವತ ವಿಶ್ವದ ಅತಿ ಎತ್ತರದ ಪರ್ವತವಾದ ಎವರೆಸ್ಟ್ ಶಿಖರಗಿಂತಲೂ ಸುಮಾರು 2200 ಮೀಟರ್ನಷ್ಟು ಕಡಿಮೆಯೇ. ವಿಶೇಷ ಅಂದರೆ 7000ಕ್ಕೂ ಹೆಚ್ಚು ಜನರು ಎವರೆಸ್ಟ್ ಪರ್ವತವನ್ನು ಏರಿದ್ದಾರೆ. ಆದರೆ ಕೈಲಾಸ ಪರ್ವತವನ್ನು ಇನ್ನೂ ಯಾರಿಂದಲೂ ಏರೋದಕ್ಕೆ ಸಾಧ್ಯವೇ ಆಗಲಿಲ್ಲ. ಮಿಲರೇಪ ಅನ್ನೋ ಟಿಬೆಟ್ ಗುರು ಹತ್ತಿದ್ದರ ಬಗ್ಗೆ ಒಂದಷ್ಟು ಉಲ್ಲೇಖಗಳು ಸಿಗ್ತವೆ. ಶ್ರೀ ಶಂಕರಾಚಾರ್ಯರು ಕೈಲಾಸ ಪರ್ವತವನ್ನು ಹತ್ತಿ ಕಣ್ಮರೆಯಾದರು ಅನ್ನೋ ಬಗ್ಗೆ ಅವರ 4 ಶಿಷ್ಯಂದಿರು ಉಲ್ಲೇಖಿಸಿರುವುದು ನಮ್ಮೆಲ್ಲರಿಗೂ ಇಂದಿಗೂ ಅದೊಂದು ಪೂಜನೀಯವೇ. ಆದರೆ ಇಂದು ಹಲವಾರು ಪ್ರಯತ್ನಗಳನ್ನು ಮಾಡಿದರೂ ಇನ್ನೂ ಕೂಡ ಯಾರೂ ಕೈಲಾಸ ಪರ್ವತವನ್ನು ಹತ್ತಲಿಕ್ಕಾಗಲಿಲ್ಲ ಅನ್ನೋದೇ ಕೈಲಾಸದ ರಹಸ್ಯವನ್ನು ಮತ್ತಷ್ಟು ಗಟ್ಟಿಗೊಳಿಸಿದೆ. ಅನೇಕ ಪರ್ವತಾರೋಹಿಗಳು ಕೈಲಾಸ ಪರ್ವತವನ್ನು ಹತ್ತೋದು ಅಸಾಧ್ಯವೆಂದು ಹೇಳಿಕೊಳ್ತಾರೆ. ರಷ್ಯಾದ ಪರ್ವತಾರೋಹಿ ಸೆರ್ಗೆಯ್ ಸಿಶ್ಯಾಕೋವ್ ಎಂಬಾತ ಒಂದು ಅಚ್ಚರಿಯ ಹೇಳಿಕೆಯೊಂದನ್ನು ನೀಡಿದ್ದ. ಅದೇನೆಂದರೆ, ನಾನು ಪರ್ವತದ ತುದಿಯನ್ನು ತಲುಪಿದಾಗ ನನ್ನ ಹೃದಯ ಅತಿ ವೇಗವಾಗಿ ಬಡಿಯಲು ಪ್ರಾರಂಭಿಸಿತು. ಯಾರೂ ಇದುವರೆಗೆ ಹತ್ತದ ಪರ್ವತದ ಮುಂದೆಯೇ ನಾನಿದ್ದೆ. ಇದ್ದಕ್ಕಿದ್ದಂತೆ ನಾನು ತುಂಬ ದುರ್ಬಲನೆಂದು ಅನಿಸತೊಡಗಿತು. ಒಂದು ಹೆಜ್ಜೆಯನ್ನು ಮುಂದಿಡಲಾಗದ ದುರ್ಬಲತೆ ನನ್ನನ್ನು ಆವರಿಸಿಕೊಂಡು ಬಿಡ್ತು. ಮಾನಸಿಕವಾಗಿ ತಳಮಳ ಶುರುವಾಯಿತು. ಒಂದು ಕ್ಷಣವೂ ನಾನಿಲ್ಲಿ ಇರಬಾರದು ಎಂಬ ಆಲೋಚನೆ ನನ್ನ ಮನಸ್ಸಿಗೆ ಬಂತು. ಕೂಡಲೇ ಇಳಿಯಲು ಶುರು ಮಾಡಿದಾಗ ಇದ್ದಕ್ಕಿದ್ದಂತೆ ನನ್ನ ಹೃದಯದ ಬಡಿತ ಹಗುರಾಯಿತು. ಕೊನೆಗೆ ಯಥಾಸ್ಥಿತಿಗೆ ನಾನು ಮರಳಿದೆ ಎಂದು ಉಲ್ಲೇಖಿಸಿದ್ದ. ಕೈಲಾಸ ಪರ್ವತ ಹತ್ತುವ ಕೊನೆ ಪ್ರಯತ್ನ ನಡೆದದ್ದು 2001ರಲ್ಲಿ. ಆಗ ಚೀನಾ ಸ್ಪ್ಯಾನಿಷ್ ತಂಡಕ್ಕೆ ಅನುಮತಿ ನೀಡಿತ್ತು. ಕೈಲಾಸ ಪರ್ವತ ಹತ್ತುವುದನ್ನು ನಿಷೇಧಿಸಲು ಮುಖ್ಯ ಕಾರಣವೆಂದರೆ ಯತಿಗಳು ಅಥವಾ ಏತಿಗಳು ಎಂದು ಕರೆಯಲ್ಪಡುವ ಅತಿಮಾನುಷ ಜೀವಿಗಳು ಅಲ್ಲಿದ್ದಾರೆ ಎಂಬ ನಿಗೂಢ ಕಾರಣಕ್ಕಾಗಿ. ಅಲ್ಲದೆ ಕೈಲಾಸ ಪರ್ವತವನ್ನು ಇಡೀ ಜಗತ್ತಿನ ಪ್ರಮುಖ ಧಾರ್ಮಿಕ ಸ್ಥಳವೆಂದು ಪರಿಗಣಿಸಲಾಗಿದೆ. ಹಾಗಾಗಿ ಈ ಪರ್ವತ ಹತ್ತುವುದನ್ನು ನಿಷೇಧಿಸಲಾಗಿದೆ. ಅಲ್ಲದೆ ಏತಿ ಎಂಬ ನಿಗೂಢ ಮಾನವರು ಇಲ್ಲಿದ್ದಾರೆಂದು ಹಿಮಾಲಯದ ತಪ್ಪಲಿನ ಮಂದಿ ಬಲವಾಗಿ ನಂಬುತ್ತಾರೆ. ಕೆಲವರು ಅವರನ್ನು ಹಿಮ ಕರಡಿಗಳೆಂದು ಮತ್ತು ಕೆಲವರು ಹಿಮ ಮಾನವರೆಂದು ಕರೀತಾರೆ. ಏತಿ ಮಾನವರ ಬಗ್ಗೆ ಒಂದು ಗೊಂದಲವಿದೆ. ಅವರು ಜನರನ್ನು ಕೊಂದು ತಿನ್ನುತ್ತಾರೆ ಎಂದು. ಆದರೆ ಇದು ಎಷ್ಟು ಸತ್ಯವೋ ಎಷ್ಟು ಮಿಥ್ಯವೋ ಬಲ್ಲವರೇ ಬಲ್ಲರು. ಆದರೆ ಏತಿಗಳು ಕೈಲಾಸ ಪರ್ವತವನ್ನು ರಕ್ಷಿಸುತ್ತಿದ್ದಾರೆ ಎಂದು ಬಲವಾದ ನಂಬಿಕೆಯಂತೂ ಇದ್ದೇ ಇದೆ. ಕೈಲಾಸ ಪರ್ವತವು ಪ್ರಮುಖವಾಗಿ 2 ಸರೋವರಗಳಿಗೆ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ.
ಮೊದಲನೆಯದು ಮಾನಸ ಸರೋವರ. ಈ ಸರೋವರ ನಿಜಕ್ಕೂ ನಿಗೂಢ ತಾಣಗಳಲ್ಲಿ ಒಂದು ಎಂದು ಪರಿಗಣಿಸುತ್ತಾರೆ. ಈ ಸರೋವರ ಸೂರ್ಯನ ಆಕಾರದಲ್ಲಿದ್ದು ಅತ್ಯಂತ ಎತ್ತರದಲ್ಲಿರುವ ಶುದ್ಧ ನೀರಿನ ಸರೋವರಗಳಲ್ಲಿ ಒಂದು. ಇನ್ನು ಎರಡನೆಯದು ರಾಕ್ಷಸ ಸ್ಥಳ ಅಥವಾ ರಾಕ್ಷಸ ಸರೋವರ. ಇದು ಅರ್ಧ ಚಂದ್ರಾಕಾರದಲ್ಲಿದ್ದು ಅತಿ ಎತ್ತರದ ಉಪ್ಪು ನೀರಿನ ಸರೋವರಗಳಲ್ಲಿ ಒಂದು. ಈ ಎರಡು ಸರೋವರಗಳು ಸೂರ್ಯ ಮತ್ತು ಚಂದ್ರರನ್ನು ಪ್ರತಿನಿಧಿಸುತ್ತವೆ. ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ಧನಾತ್ಮಕ ಮತ್ತು ಋಣಾತ್ಮಕ ಶಕ್ತಿಯನ್ನು ಸಂಕೇತಿಸುತ್ತವೆ. ಅದಕ್ಕಾಗಿಯೇ ಪ್ರವಾಸಿಗರು ಅತಿ ಹೆಚ್ಚಾಗಿ ಮಾನಸ ಸರೋವರಕ್ಕೆ ತೆರಳುವುದಿದೆ. ಆದರೆ ಯಾರೂ ಕೂಡ ರಾಕ್ಷಸ ಸರೋವರದ ಬಳಿ ಹೋಗೋದೇ ಇಲ್ಲ. ರಾಕ್ಷಸ ಸ್ಥಳವು ರಾಮಾಯಣದ ರಾವಣನ ಕಥೆಯೊಂದಿಗೆ ಸಂಬಂಧವನ್ನು ಹೊಂದಿದೆ. ರಾವಣನು ಈ ಸರೋವರದ ದಡದಲ್ಲೇ ಶಿವನನ್ನ ಪೂಜಿಸಿದ್ದನಂತೆ. ಅವನ ಪಾಪಗಳೆಲ್ಲವೂ ಈ ಸರೋವರದಲ್ಲಿ ಶೇಖರಣೆಯಾಯಿತು ಎಂಬ ಕಥೆಗಳಿಂದಾಗಿ ಈ ಸರೋವರಕ್ಕೆ ರಾವಣ ಸ್ಥಳ ಅಥವಾ ರಕ್ಕಸ ಸ್ಥಳ ಎಂಬ ಹೆಸರು ಬಂದಿದೆ. ಮಾನಸ ಸರೋವರದ ನೀರು ಸಿಹಿಯಾಗಿದ್ದರೆ ರಾಕ್ಷಸ ಸ್ಥಳದ ನೀರು ಉಪ್ಪಾಗಿದೆ. ಮಾನಸ ಸರೋವರವನ್ನು ಸಮೀಪಿಸಿದಾಗ ಡಮರುಗ ಶಬ್ದ ಮತ್ತು ಓಂಕಾರ ನಾದ ಕೇಳಿಸುತ್ತದೆಯಂತೆ. ಆದರೆ ವೈಜ್ಞಾನಿಕ ಪುರಾವೆಗಳು ಮಾತ್ರ ಇದು ಕರಗುವ ಮಂಜುಗಡ್ಡೆಯ ಶಬ್ದ ಎಂದು ವಿವರಿಸುತ್ತವೆ. ಆದರೆ ಅದನ್ನು ನಂಬುವವರು ಮಾತ್ರ ಯಾರೂ ಇಲ್ಲ. ಹಿಮ ಕರಗುವಾಗ ಓಂಕಾರ ನಾದವಾಗಲಿ ಢಮರು ಶಬ್ದವಾಗಲಿ ಬರಲು ಹೇಗೆ ತಾನೇ ಸಾಧ್ಯ ಎಂದು ಪ್ರಶ್ನೆಯನ್ನು ಮಾಡ್ತಾರೆ. ಆದರೆ ಉತ್ತರ ಮಾತ್ರ ಶೂನ್ಯ. ಇನ್ನು ಮತ್ತೊಂದು ಅಚ್ಚರಿ ಎಂದರೆ ಕೈಲಾಸ ಪರ್ವತದಲ್ಲಿ ಸಮಯವು ಅತಿ ವೇಗವಾಗಿ ಕಳೆದು ಹೋಗುತ್ತೆ ಎನ್ನುತ್ತಾರೆ ಪರ್ವತಾರೋಹಿಗಳು. ಯಾಕಂದರೆ ಅಲ್ಲಿ ತಮಗಾದ ಅನುಭವದಿಂದ ನಿಜಕ್ಕೂ ಅಚ್ಚರಿಗೊಳಗಾಗಿದ್ದು ಮಾತ್ರವಲ್ಲ, ಭಯಭೀತರಾಗಿದ್ದರು. ಕೈಕಾಲಿನ ಉಗುರುಗಳು ಕೂದಲುಗಳು ಅತಿ ವೇಗವಾಗಿ ಬೆಳೆಯುತ್ತವೆಯಂತೆ. ಅಷ್ಟು ಮಾತ್ರವಲ್ಲ, ವಯಸ್ಸು ಕೂಡ ವೇಗವಾಗಿ ಹೆಚ್ಚುತ್ತಿರುವಂತೆ ಭಾಸವಾಗುತ್ತೆ ಎಂದು ಹೇಳಿಕೆಯನ್ನು ದಾಖಲಿಸಿದ್ದಾರೆ. ಈ ವಿದ್ಯಮಾನಕ್ಕೆ ವೈಜ್ಞಾನಿಕ ಕಾರಣವೇನು ಅನ್ನೋದು ಮಾತ್ರ ಇನ್ನೂ ತಿಳಿದಿಲ್ಲ. ಆದರೆ ಬ್ರಹ್ಮಾಂಡದ ನಾಭಿ ಎಂದು ಕರೆಯಲಾಗುವ ಈ ಸ್ಥಳದಲ್ಲಿ ಭೂಚಲನೆ ಭೂಮಿಯ ಮೇಲ್ಮೈಗಿಂತ 10 ಪಟ್ಟು ಅತಿ ವೇಗವಾಗಿ ತಿರುಗುತ್ತಿರುತ್ತೆ ಅನ್ನೋದಷ್ಟೇ ಬಾಹ್ಯಾಕಾಶ ವಿಜ್ಞಾನಿಗಳ ಒಮ್ಮತ. ಕೈಲಾಸ ಪರ್ವತದ 4 ದಿಕ್ಕುಗಳಿಂದ 4 ನದಿಗಳು ಹುಟ್ಟುತ್ತವೆ: ಬ್ರಹ್ಮಪುತ್ರ, ಸಟ್ಲೇಜ್, ಕರ್ನಾಲಿ ಮತ್ತು ಸಿಂಧು. ಕೈಲಾಸವು 4 ಬದಿಗಳಲ್ಲಿ 4 ಪ್ರಾಣಿಗಳ ಮುಖಗಳನ್ನು ಹೊಂದಿದೆ. ಪಶ್ಚಿಮದಲ್ಲಿ ಆನೆ, ಪೂರ್ವದಲ್ಲಿ ಕುದುರೆ, ಉತ್ತರದಲ್ಲಿ ಸಿಂಹ ಮತ್ತು ದಕ್ಷಿಣದಲ್ಲಿ ನವಿಲು. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಕೈಲಾಸ ಪರ್ವತದ ಮೇಲೆ ಕೆಲವೊಮ್ಮೆ 7 ಬಣ್ಣದ ದ್ವೀಪಗಳು ಕಾಣಿಸಿಕೊಳ್ತಾವೆ ಎಂಬುದು ಸತ್ಯ. ವಿಜ್ಞಾನಿಗಳು ಇದು ಕಾಂತೀಯ ಬಲದಿಂದ ಉಂಟಾಗುತ್ತೆ ಎಂದು ಹೇಳ್ತಾರೆ. ಆದರೆ ನಿಖರವಾದ ಕಾರಣ ಇನ್ನೂ ತಿಳಿದಿಲ್ಲ. ಕೈಲಾಸ ಪರ್ವತವು ಎಲ್ಲ 4 ಧರ್ಮಗಳಿಗೆ ನಂಬಿಕೆಯ ಕೇಂದ್ರವಾಗಿದ್ದು, ಈ ಸ್ಥಳವೇ ಭೂಲೋಕ ಮತ್ತು ಊರ್ಧ್ವ ಲೋಕಗಳ ನಡುವಿನ ರಹಸ್ಯ ಬಾಗಿಲು ಎಂದು ಅಗಸ್ತ್ಯ ಮುನಿಗಳು ಕೂಡ ಹೇಳಿದ್ದಾರೆ. ಮಹರ್ಷಿ ವೇದವ್ಯಾಸರು, ವಾಲ್ಮೀಕಿ ಮತ್ತು ಭೃಗು ಮಹರ್ಷಿ ಹಾಗೂ ಮುಂತಾದ ಯೋಗಿಗಳು ಈ ಪರ್ವತದ ಬಳಿಯೇ 16 ವರ್ಷಗಳ ಕಾಲ ಧ್ಯಾನ ಮಾಡಿದ್ದಾರೆ. ಆದರೆ ಕೈಲಾಸ ಶಿಖರವನ್ನು ತಲುಪುವುದು ಅಸಾಧ್ಯ ಎಂದಿದ್ರು. ಯಾಕಂದರೆ ಕೈಲಾಸ ಭೌತಿಕವಲ್ಲ, ಇದು ಪ್ರಜ್ಞೆಯ ಸ್ಥಿತಿ. ಟಿಬೆಟಿಯನ್ ಸಂಪ್ರದಾಯದಲ್ಲಿ ಕೈಲಾಸವನ್ನು ಕಾಂಗ್ರಿನ್ ಪೋಚೆ ಎಂದು ಕರೆಯಲಾಗುತ್ತೆ. ಇದರ ಅರ್ಥ ಅಮೂಲ್ಯ ಹಿಮದ ರತ್ನ ಎಂದು. ಈ ಪರ್ವತದೊಳಗಿನ ಒಂದು ಮಾರ್ಗವು ಶಂಭಾಲಕ್ಕೆ ಸಂಪರ್ಕಿಸುತ್ತೆ ಎಂಬ ನಂಬಿಕೆ ಇದೆ. ಇಲ್ಲಿಗೆ ಜೀವನದಲ್ಲಿ ಪವಿತ್ರರಾದ ಆತ್ಮಜ್ಞಾನವನ್ನು ಪಡೆದ ಯೋಗಿಗಳ ಆತ್ಮಗಳು ಮಾತ್ರ ಪ್ರವೇಶಿಸುತ್ತವೆ ಎಂಬ ನಂಬಿಕೆ ಇದೆ. ಬೌದ್ಧ ತಂತ್ರದಲ್ಲಿ ಚಕ್ರ ಸಂವರ ಮತ್ತು ತಾರಾದೇವಿಯ ಧ್ಯಾನ ರೂಪಗಳು ಕೂಡ ಕೈಲಾಸದೊಂದಿಗೆ ಸಂಬಂಧವನ್ನು ಹೊಂದಿದೆ. ಬಾನ್ ಸಂಪ್ರದಾಯದಲ್ಲಿ ಕೈಲಾಸವು ವಿಶ್ವ ರಚನೆಯ ರಕ್ಷಕ ಸಿಪಾಹೋರ್ನ ವಾಸಸ್ಥಾನ ಎಂದು ಹೇಳಲಾಗುತ್ತೆ. ಟಿಬೆಟಿಯನ್ ಜಾನಪದವು ಕೈಲಾಸದಿಂದ ಕೆಲವೊಮ್ಮೆ ಹೊರಹೊಮ್ಮುವ ದೈವಿಕ ಶಬ್ದವನ್ನು ವಿವರಿಸುತ್ತವೆ. ಅವುಗಳಲ್ಲಿ ಒಂದು ಢಮರುಗ ಶಬ್ದ. ಕೆಲವೊಮ್ಮೆ ರಾತ್ರಿಯಲ್ಲಿ ಪರ್ವತದ ಶಿಖರದಿಂದ ಬೆಳಕು ಹೊರಹೊಮ್ಮುತ್ತಿರುತ್ತೆ. ಅಲ್ಲಿನ ಜನ ಈ ಶಬ್ದ ಮತ್ತು ಬೆಳಕನ್ನು ಶಿವನ ಉಪಸ್ಥಿತಿ ಎಂದು ಪರಿಗಣಿಸುತ್ತಾರೆ. ಬಹಳ ನಿಗೂಢವಾದ ಘಟನೆ ಎಂದರೆ ಮಹಾನ್ ಋಷಿ ಮಿಲರೇಪ ಅವರದ್ದು. ಅವರು ಕೈಲಾಸದ ಸುತ್ತಲೂ ಧ್ಯಾನ ಮಾಡ್ತಿದ್ರು. ವರ್ಷಗಳ ಕಾಲ ತಪಸ್ಸು ಮಾಡ್ತಿದ್ರು. ಒಮ್ಮೆ ಧ್ಯಾನಸ್ಥ ಸ್ಥಿತಿಯಲ್ಲಿ ಪರ್ವತವನ್ನು ನೋಡುತ್ತಿರುವಾಗ ಒಂದು ಬಾಗಿಲು ತೆರೆದಿರುವುದನ್ನು ಕಾಣ್ತಾರೆ. ಅದರಿಂದ ದೈವಿಕ ಬೆಳಕು ಮತ್ತು ಶಬ್ದ ಹೊರಹೊಮ್ಮುತ್ತಿತ್ತು.
ಬೇರೆ ಪ್ರಪಂಚವನ್ನ ನೋಡುತ್ತಿರುವಂತೆ ಭಾಸವಾಯಿತು. ಆದರೆ ಅದರೊಳಗಿಂದ ದೈವಿಕ ಧ್ವನಿಯೊಂದು ಕೇಳಿಬಂತು. ಈ ಬಾಗಿಲು ತಪಸ್ವಿಗಳಿಗೆ ಮತ್ತು ತ್ಯಾಗದ ಪರಾಕಾಷ್ಠೆಯನ್ನು ತಲುಪಿದವರಿಗೆ ಮಾತ್ರ ತೆರೆದಿರುತ್ತೆ ಎಂದು. ನಂತರದಲ್ಲಿ ಓರ್ವ ಶಕ್ತಿಶಾಲಿ ದೈವಿಕ ಸ್ತ್ರೀ ಪ್ರತ್ಯಕ್ಷಳಾಗಿ ಅವರಿಗೆ ನಿಗೂಢವಾದ ತಂತ್ರಗಳ ವಿಧಿಗಳನ್ನು ದೀಕ್ಷೆ ನೀಡಿದಳೆಂದು ವಿವರಣೆ ಸಿಗುತ್ತೆ. ಆಕೆಯೇ ತಾರಾದೇವಿ ಅಥವಾ ಕಾಳಿಮಾತೆ. ಕೈಲಾಸದಿಂದ ಹಿಂತಿರುಗಿದ್ದು ದೇಹವಲ್ಲ, ಆದರೆ ಆತ್ಮ. ಭಾರತೀಯ ಯೋಗಿಗಳೊಂದಿಗೆ ಇದೇ ರೀತಿಯ ಘಟನೆಗಳು ಸಂಭವಿಸಿವೆ. ಗೋರಖನಾಥರು ಮತ್ತು ಮಚ್ಚೇಂದ್ರನಾಥರ ಕಥೆಗಳು ಇದಕ್ಕೆ ಹೊಂದಿಕೊಂಡಿದೆ. ಈ ಮಹಾನ್ ತಪಸ್ವಿಗಳಿಬ್ಬರು ಕೈಲಾಸವನ್ನು ಪ್ರವೇಶಿಸಿ ಅದೆಷ್ಟೋ ವರ್ಷಗಳ ಕಾಲ ಹಿಂದಿರುಗಲಿಲ್ಲ. ಆದರೆ ಕೊನೆಗೊಮ್ಮೆ ಹೊರಬರ್ತಾರೆ. ಆದರೆ ದೇಹರೂಪಿಯಾಗಿ ಅಲ್ಲ, ದೈವಿಕ ಪ್ರಕಾಶಮಾನವಾದ ಪ್ರಜ್ಞೆಯೊಂದಿಗೆ ಹಿಂದಿರುಗುತ್ತಾರೆ. ರಷ್ಯಾದ ವಿಜ್ಞಾನಿ ಡಾಕ್ಟರ್ ಆರ್ನೆಸ್ಟ್ ಮುಲ್ಡಾಶೇವ್ ಕೈಲಾಸದ ಬಗ್ಗೆ ಕೆಲ ವರ್ಷಗಳ ಸಂಶೋಧನೆಯನ್ನು ನಡೆಸಿದರು. ಅವರ ಉಲ್ಲೇಖದಂತೆ ಕೈಲಾಸ ಪರ್ವತವು ಒಂದು ದೈತ್ಯ ಪಿರಮಿಡ್. ಅದು ನೈಸರ್ಗಿಕ ರಚನೆಯಲ್ಲ, ಆದರೆ ಕೃತಕವಾದದ್ದು ಅಂತ ಹೇಳಿದ್ದಾರೆ. ಅವರ ಪ್ರಕಾರ ಇದು ಪ್ರಾಚೀನ ನಾಗರಿಕತೆಯಿಂದ ನಿರ್ಮಿಸಲ್ಪಟ್ಟ ಶಕ್ತಿ ಟ್ರಾನ್ಸ್ಮಿಟರ್ ಕೇಂದ್ರ. ಕೈಲಾಸದ ಸುತ್ತಲೂ ಸಮಾನ ಅಂತರದಲ್ಲಿರುವ ಹಲವಾರು ಇತರ ಪರ್ವತಗಳು ಪಿರಮಿಡ್ನಂತಿವೆ. ಇದೊಂದು ಬೃಹತ್ ವ್ಯವಸ್ಥೆಯಂತಿದೆ ಎಂದು ವಿಜ್ಞಾನಿಗಳ ತಂಡ ಕಂಡುಹಿಡಿದಿದೆ. ನಾಸಾ ಉಪಗ್ರಹಗಳಿಂದ ಬಂದ ಚಿತ್ರಗಳು ಪರ್ವತದೊಳಗಿನ ಟೊಳ್ಳಾದ ಕೋಣೆಗಳು ಇರುವ ರಹಸ್ಯ ಚಿಹ್ನೆಗಳನ್ನು ಬಹಿರಂಗಪಡಿಸಿದವು. ಇದು ಕೈಲಾಸ ಪರ್ವತದೊಳಗೆ ಒಂದು ರಚನೆಯ ಸಾಧ್ಯತೆಯನ್ನು ಸೂಚಿಸುತ್ತೆ ಎಂದಿದ್ದಾರೆ. ಕೆಲವು ಅನ್ವೇಷಕರು ಧ್ಯಾನದ ಮೂಲಕ ಕೈಲಾಸದಲ್ಲಿ ಗಮನಾರ್ಹ ಅನುಭವಗಳನ್ನು ಅನುಭವಿಸಿದ್ದಾರೆ. ಒಬ್ಬರು, ನಾನು ನನ್ನ ಕಣ್ಣುಗಳನ್ನು ಮುಚ್ಚಿದೆ, ಅಲ್ಲಿ ದೀಪ ಉರಿಯುತ್ತಿತ್ತು ಅಂತ ಹೇಳಿದರೆ, ಮತ್ತೊಬ್ಬರು, ಅಲ್ಲಿ ದೇವಾಲಯವಿತ್ತು, ಅದು ಕಣ್ಮರೆಯಾದಾಗ ಒಳಗೆ ದೀಪ ಕಾಣಿಸಿಕೊಂಡಿತ್ತು ಎನ್ನುತ್ತಾರೆ. ಇಂದಿಗೂ ಕೈಲಾಸವೆಂದರೆ ಅದೊಂದು ಎಂದು ಬಗೆಹರಿಯದ ನಿಗೂಢವಾದ ತಾಣ. ಇವಿಷ್ಟು ಕೈಲಾಸದ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.